ನಾನು ಮೊನ್ನೆ ದಿನ ಈ ಸಬ್ಜೆಕ್ಟನ್ನು నేను ರೈಸ್ ಮಾಡಿದ್ದೇನೆ. ವಿಧಾನಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತು ಇಲ್ಲ ನೋಡಿ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಎರಡೂ ಸಮಾಜದ ಹೆಣ್ಮಕ್ಳಿದ್ದಾರೆ. ಎರಡೂ ಸಮಾಜದ ಹೆಣ್ಮಕ್ಳು ಸೆಂಟ್ರ್ನಲ್ಲಿ ಒಂದು ಮುಸಲ್ಮಾನ್ ಸಮಾಜದ ಹೆಣ್ಮಕ್ಳಿರ್ಬೇಕೇನೋ ಗೊತ್ತಿಲ್ಲ, ಇಲ್ಲ ಬಿಸಿಲಿಗೆ ಆ ಬಟ್ಟೆನ ಸುತ್ಕೊಂಡಿರ್ಬೋದು. ಇಂಥ ಒಂದು ಕಲ್ಮಶ ಇಲ್ಲದೆ ಇರತಕ್ಕಂಥ ಮಕ್ಕಳ ಒಂದು ಇದನ್ನು ನಾವೇನು ನೋಡಿದ್ದೀವಿ. ಇಂಥ ಇದರಲ್ಲಿ ಯಾತಕ್ಕೆ ನಾವು ಇವತ್ತು ಇಂಥ ರಾಜಕಾರಣ ಮಾಡ್ತಾಯಿದ್ದೀವಿ? ಸರ್ಕಾರದ ಜವಾಬ್ದಾರಿ ಇದೆ. ಈ ರೀತಿ ಒಬ್ಬರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ, ಯಾವುದೇ ಜಾತಿಯ ಸಮಸ್ಯೆಗಳಿಲ್ಲದೆ, ಸ್ವಂತ ಅಕ್ಕ ತಂಗಿಯರ ಥರ, ಸಹೋದರಿ ಥರ ಓಡಾಡ್ಕೊಂಡಿರ್ತಕ್ಕಂಥ ಮಕ್ಕಳ ಚಿತ್ರ ಇಲ್ಲಿ ಹಾಕಿದ್ದಾರೆ ಸ್ಕೂಲ್ಗಳಲ್ಲಿ. ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಅಂತಕ್ಕಂಥದ್ದು ನನ್ನ ಕಳಕಳಿ ಸರ್ಕಾರಕ್ಕೆ. ಸರ್ಕಾರದ ಜವಾಬ್ದಾರಿ 6.5 ಕೋಟಿ ಜನತೆಯ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಪಕ್ಷಗಳು ಮತ ಪಡೀಲಿಕ್ಕೆ ಆ ಪಕ್ಷದ ಅಧ್ಯಕ್ಷರುಗಳು, ಆ ಪಕ್ಷದ ಸಂಘಟಕರುಗಳು ಅವರು ಹೊರಗಡೆ ಏನಾದರೂ ಮಾಡ್ಕೊಳ್ಳಿ, ಯಾವುದೇ ಪಕ್ಷಗಳಿರಲಿ, ನನ್ನ ಪಕ್ಷವು ಒಳಗೊಂಡಂತೆ. ಆದರೆ ಸರ್ಕಾರದ ಜವಾಬ್ದಾರಿ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ವಿಷಯಗಳನ್ನು ಪ್ರಸ್ತಾಪ ಮಾಡೋನಿದ್ದೇನೆ. ಈ ಸಮವಸ್ತ್ರದಲ್ಲಿ ಅವರಿಗೆ ಒಂದು ಸೆರಗ ರೀತಿಯಲ್ಲಿ ಹಾಕೊಳ್ತಕ್ಕಂಥದ್ದಕ್ಕೆ ಕಸ್ತೂರಬಾಯಿ ಅವರು ಇವತ್ತಾದ ಫೋಟೋ ನೋಡ್ತಾ ಇದ್ದೆ, ಮಹಾತ್ಮ ಗಾಂಧಿಯವರ ಧರ್ಮಪತ್ನಿಯವರು, ಅವರು ಮುಖಕ್ಕೆ ಸೆರಗ ಹಾಕಿದ್ದಾರೆ. ಇವರಿಗೆ ಎಜುಕೇಷನ್ ಆದಾಗೆ, ಎಜುಕೇಷನ್ ಇವು ಕೊಟ್ಟಾಗ ಬದಲಾವಣೆಗಳಾಗ್ಬೋದು ಮುಂದಿನ ದಿನಗಳಲ್ಲಿ ಆ ಮಕ್ಕಳಲ್ಲಿ. ಇವತ್ತು ನಮ್ಮ ಸಮಾಜದಲ್ಲೇ ನಮ್ಮ ಪೂರ್ವಿಕರ ಹಿಂದೆ ನಾವು ಸಣ್ಣ ಮಕ್ಕಳಿಗೆ ಸಬ್ಜೆಕ್ಟನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಾಗ ಭಾಳ ವಿಷಯ ಚರ್ಚೆ ಮಾಡ್ತೀನಿ. ಇಲ್ಲಿ ಅದೆಲ್ಲವೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಪಕ್ಷದ ನಿಲುವು ಕೋರ್ಟ್ ಆದೇಶಕ್ಕೆ ತಲೆಬಾಗಿದ್ದೇವೆ. ಅದರ ಜೊತೆಗೆ ಇವತ್ತು ಬಹುಶಃ ನಾನು ಕೊನೆಗೆ ಸರ್ಕಾರಕ್ಕೆ ಒಂದು ಸಲಹೆ ಕೊಡಬೇಕು ಅಂತ ಇದ್ದೇನೆ. ಇವತ್ತು ಬಹುಶಃ ಸರ್ಕಾರ ಏನು ಸಮವಸ್ತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. 1ನೇ ತರಗತಿಯಿಂದ PUCವರೆಗೂ ಕೊಡ್ತಾ ಇರ್ಬೋದು, 12ನೇ ತರಗತಿವರೆಗೂ ಇರ್ಬೋದು. ಹೌದು, 12ನೇ ತರಗತಿವರೆಗೆ ಇದೆಯಾ? ಹೌದು ಸರ್, ಇದೆ. 12ನೇ ತರಗತಿವರೆಗೆ ಇದೆ. ಸರ್ಕಾರ ಕೊಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನೊಂದು ಯೂನಿಫಾರಮ್ ಇದೆ. ನಾನು ಕೆಲವೆಲ್ಲ ಫೋಟೋಗಳು ತರಿಸಿದ್ದೀನಿ ಇಲ್ಲಿ. ನಾನು ಇದನ್ನೇ ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಸರಿಯಾಗಿ ಕೊಡ್ತಕ್ಕಂಥದ್ದು. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಕಲುಷಿತ ವಾತಾವರಣ, ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಮಕ್ಕಳ ಒಂದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ವಾತಾವರಣ ಕೆಲವು ಸಂಘಟನೆಗಳು ಮಾಡ್ಕೊಂಡಿದ್ದಾವೆ. ಕೋರ್ಟ್ ಹೇಳಿದ್ದೆ, ಕೆಲವು ಕಾಣದ ಕೈಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ. ಆ ಕಾಣದ ಕೈಗಳು ಯಾರು ಅಂತಕ್ಕಂಥದ್ದನ್ನು ಸರ್ಕಾರ ಜನತೆ ಮುಂದೆ ಇಡಬೇಕು, ಸರಿಯಾದ ರೀತಿಯ ತನಿಖೆ ನಡೆಸಿ. ಅದು ಒಂದು ಭಾಗ. ಇಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ಯಾವೊಂದು ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ, ಅದು ಶಿಕ್ಷಣ ಕ್ಷೇತ್ರ. ಮಕ್ಕಳಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಒಂದು ದೇವಾಲಯ ಇದ್ದಾಗ ಅದು ಶಿಕ್ಷಣ ಸಂಸ್ಥೆ. ಈ ಮಕ್ಕಳ ಯೂನಿಫಾರಮ್ ಏನಿದೆ ಕೊಡಿ, ನೀವು ಸರ್ಕಾರದಿಂದ ಯೂನಿಫಾರಮ್ ಎಲ್ಲರಿಗೂ ಕೊಡ್ತಾ ಇದ್ದೀರಿ. ಯೂನಿಫಾರಮ್ನಲ್ಲಿ ಅವ್ರಿಗೇನೋ ಒಂದು ವಸ್ತ್ರ ಇದೆ. ಆ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸಿದ್ದಾರೆ ನೋಡಿ. ಈಗ ನಿನ್ನೆ ದಿನ ಮುಖ್ಯಮಂತ್ರಿಗಳು ಯಾರಿಗೋ ಒಂದು ನರೇಗಾದ್ದು ಹೆಣ್ಮಗಳಿಗೆ ಸನ್ಮಾನ ಮಾಡಿದ್ರು. ಮುಖ್ಯಮಂತ್ರಿಗಳಿದ್ದಂಥ ವೇದಿಕೆ ಮೇಲೆ ಹೆಣ್ಮಗಳು ಸೆರಗನ್ನು ಇಟ್ಕೊಂಡು ಬಂದಿದ್ದರು, ಕೂತ್ಕೊಂಡು ಬಂದಿದ್ದರು. ಇವತ್ತು ಬೆಳಗ್ಗೆ ಚಿತ್ರ ನೋಡಿ. ಇಲ್ಲಿ ನಾನು ಯಾತಕ್ಕಿದ್ದೀನಿ ಅಂತೇಳಿ ಸರ್ಕಾರ ಕೇಳ್ತಕ್ಕಂಥದ್ದು, ನಿಮ್ಮ ಸಮವಸ್ತ್ರವನ್ನು ಮುಂದುವರಿಸ್ಕೊಳ್ಳಿ. ನಾನು ಈವನ್ ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತಕ್ಕಂಥದ್ದು, ನಿಮ್ಮ ಸಮಾಜದ ಹೆಣ್ಣು ಮಕ್ಕಳ ಶಿಕ್ಷಣ ಮುಖ್ಯ ಇದೆ, ಬಡತನ ಇದೆ, ಮಕ್ಕಳು ಮುಂದೆ ಬರಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳ ಮನಸ್ಸಿನಲ್ಲಿ ದ್ವೇಷದ ದಳ್ಳೂರಿನ ಯಾರೂ ಇವತ್ತು ಪ್ರೋತ್ಸಾಹ ಮಾಡಬಾರ್ದು. ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಕೆಲವರು ಮಕ್ಕಳಿಗೆ ಆ ದುಪ್ಪಟ್ಟ ಕೊಟ್ಟರೆ ಇಲ್ಲೇನು ಒಂದೊಂದು ರೀತಿಯಲ್ಲಿ ಹಾಕ್ತಾರೆ. ಈಗ ಕೆಲವರು ಆಟ ಆಡಬೇಕಾದ್ರೆ ಸೊಂಟಕ್ಕೆ ದುಪ್ಪಟ್ಟನ್ನು ಕಟ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳು ಒಂದು ಇದ್ರ ಟೈಪ್ನಲ್ಲಿ ಹಾಕ್ತಾರೆ ಕ್ರಾಸಾಗಿ. ಇನ್ನು ಕೆಲವು ಹೆಣ್ಮಕ್ಳು ಇವರು ಬರಬೇಕಾದ್ರೆ ಒಂದು ತಲೆಯಾಗ ಅದನ್ನು ಸೆರಗ್ ಟೈಪ್ ಇಟ್ಕೊಂಬರೋದಕ್ಕೆ ಅವಕಾಶ ಕೊಟ್ಟರೆ ಮುಗಿದೋಯ್ತು. ನಿಮ್ಮ ಈ ಒಂದು ಸಮವಸ್ತ್ರ ಏನಿದೆ
ಆ ಸಮವಸ್ತ್ರ ಹೊರತುಪಡಿಸಿ ಅವ್ರು ಬೇರೆ ಬಟ್ಟೆ ಹಾಕೋದು ಬೇಕಾಗಿಲ್ಲ, ಬೇರೆ ಕಲರ್ ತರಬೇಕಾಗಿಲ್ಲ. ಸರ್ಕಾರದ ಸರಬರಾಜು ಮಾಡ್ತಾ ಇರ್ತಕ್ಕಂಥ ಸಮವಸ್ತ್ರ ಏನಿದೆ, ಈ ಸಮವಸ್ತ್ರಕ್ಕೆ ಸರ್ಕಾರ ಇವತ್ತೊಂದು ಆದೇಶ ಮಾಡಿದ್ರೆ, ಒಂದು ತೀರ್ಮಾನ ತಗೊಂಡ್ರೆ ಮಕ್ಕಳು ಆ ದುಪ್ಪಟ್ಟವನ್ನು ಯಾವ ರೀತಿ ಬೇಕಾದರೂ ಸರ್ಕಾರ ಕೊಡ್ತಕ್ಕಂಥ ಆ ಒಂದು ಸಮವಸ್ತ್ರ ಏನಿದೆ ಅದನ್ನು ಹಾಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟರೆ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಬಿಡಿ ಅಂತಕ್ಕಂಥದ್ದನ್ನು ಹೇಳೋದು ನಾನು. ಈ ಪ್ರತಿಷ್ಠೆಯನ್ನು ಬಿಡಿ. ಮಂತ್ರಿಗಳು ಮಾತನಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಒಂದು ಸಮಾಜದ ಪರವಾಗಲ್ಲ. ಮಂತ್ರಿಗಳ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ 6.5 ಕೋಟಿ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಪ್ರಮಾಣ ವಚನ ಯಾವ ಹೆಸರಿನಲ್ಲಿ ತಗೋತೀರಿ? ಏನಂತ ತಗೋತೀರಿ ಪ್ರಮಾಣ ವಚನ? ನೀವು ಮಂತ್ರಿಗಳಾಗಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಏನು ಪ್ರಮಾಣ ತಗೋತೀರಿ? ನಿಮ್ಮ ಪಕ್ಷದಲ್ಲಿ ನೀವೇನು ಬೇಕೋ ಚರ್ಚೆ ಮಾಡಿ. ನಿಮ್ಮ ಪಕ್ಷದ ಅಧ್ಯಕ್ಷಗಳು ಹೊರಗಡೆ ಏನು ಬೇಕಾದರೂ ಹೇಳಲಿ. ಜವಾಬ್ದಾರಿತ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡೋರು ಕೆಲವು ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಇತಿಮಿತಿ ಇಟ್ಕೊಳ್ತಕ್ಕಂಥದ್ದು ಈ ಒಂದು ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪವರ್ಸ್ ಏನಿದೆ ಅದಕ್ಕೆ ಎಲ್ಲೂ ಯಾವುದೇ ರೀತಿ ಅಪಚಾರ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದನ್ನೇ ನಾನು ಸರ್ಕಾರಕ್ಕೆ ಹೇಳೋದು. ಸರ್, ಹಾಗಾದ್ರೆ ದಿನಕ್ಕೆ ಹೇಳೋದಲ್ಲ, ಪ್ರಶ್ನೆ ಬರೆದಿದ್ದೀರಿ. ಇದು ರಾಜಕೀಯದ ಮತಕ್ಕೋಸ್ಕರವಾಗಿ ನಡೀತಾ ಇರೋದು. ಇದು ಪಾಪ ಕೆಲವು ಮಾತಾಡೋಕ್ಕೆ ಭಯ ಈಗ ಮಾತಾಡೋದಕ್ಕೆ. ಪಾಪ ಕಾಂಗ್ರೆಸ್ಸು JDSಗೆ ಭಾಳ ಭಯ. ಕಾಂಗ್ರೆಸ್ಸು JDSಗೆ ಇಲ್ಲಿ ಬರೆದಿದ್ದಾರೆ. ಅಂದರೆ ಇದಲ್ಲಿಗೆ ರಾಜಕೀಯಕ್ಕೋಸ್ಕರವಾಗಿ ಈ ವಿಷಯಗಳನ್ನು ಹಿಜಾಬ್ ಪರ ನಿಂತರೆ ಹಿಂದೂ ಮತ BJPಗೆ ವಾಲಿದರೆ ಎಂಬ ಚಿಂತೆ. BJP SDP ನೇರ ಹೇಳಿಕೆ ಸಮರ. ಹಿಜಾಬ್ ಬಿಕ್ಕಟ್ಟಿನಲ್ಲಿ ಕಾಂಗ್ರೆಸ್ಸು JDS ಪಕ್ಷ. ಇದು ಬಿಕ್ಕಟ್ಟಿರೋದು ಪಕ್ಷಗಳಿಗಲ್ಲ, ಈ ನಾಡಿನ ಸಾಮರಸ್ಯದ ಬಿಕ್ಕಟ್ಟಿದು. ಸಾಮರಸ್ಯದ ಬಿಕ್ಕಟ್ಟು ಇದನ್ನು ಸರಿಪಡಿಸಬೇಕು ಅನ್ನೋದು ವಿಧಾನದ ಕುಮ್ಮಕ್ಕೆ ಹೆಚ್ಚಾಗಿದೆ ಅನ್ಸುತ್ತೆ ಸರ್. ಇದರಲ್ಲಿ ಕಾಣದ ಕೈಗಳು ಇದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ. ಆ ಕಾಣದ ಕೈಗಳು ಯಾವುದು ಅಂತಕ್ಕಂಥ ಸರ್ಕಾರದ ಜವಾಬ್ದಾರಿ, ಅದನ್ನು ಹೊರಗೆ ತರ್ತಕ್ಕಂಥ. ಯಾರು ಹೆಚ್ಚಿಗೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಇದು ಯಾಕೆ ಬಂತು ಈ ಸಬ್ಜೆಕ್ಟು, ಸರ್ಕಾರದ ಜವಾಬ್ದಾರಿ ಜನತೆ ಮುಂದೆ ಇಡ್ತಕ್ಕಂಥ. ಆಚರಣೆ ಮಾಡೋರು ಮೂಢನಂಬಿಕೆಗಳು. ಒಂದು ಗಂಡ ತೀರ್ಕೊಂಡು ಹೋದರೆ ಆ ಹೆಣ್ಣುಮಗಳ ತಲೆ ಬೋಳಿಸಿ ಆ ಹೆಣ್ಣುಮಗಳಿಗೆ ಸೆರೆ ಹೊತ್ಕೊಂಡಿರಬೇಕು, ಮುಖ ಮುಚ್ಕೊಂಡು ಅಂತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ವು. ಇವತ್ತಿಲ್ಲ. ಇವತ್ತು ಅದೆಲ್ಲ ಕಿತ್ತಾಕಿದ್ದಾರೆ. ಹೆಣ್ಣುಮಕ್ಕಳು ಇವತ್ತು ಗಂಡ ಇಲ್ಲದೇ ಇದ್ದಂಥವ್ರು ಇವತ್ತು ಧೈರ್ಯವಾಗಿ ಓಡಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಕಾರಣ ಯಾವುದು? ಶಿಕ್ಷಣ ಕ್ಷೇತ್ರ. ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಹೆಣ್ಣು ಮಕ್ಕಳಿಗೂ ಕೊಡ್ತೀವಿ, ಅವರಲ್ಲಿ ಬದಲಾವಣೆಗಳಾಗ್ತದೆ. ಅದನ್ನು ತರಬೇಕು ನಾವು. ಇಲ್ಲಿ ರಕ್ತಪಾತ ಮಾಡೋದಲ್ಲ. ಇದು ನಮ್ಮ ಪಕ್ಷದ ನಿಲುವು. ಇದನ್ನೇ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದು. ಭಾಳ ಚರ್ಚೆ ಮಾಡೋದಿದೆ. ಅದಕ್ಕೋಸ್ಕರಲೇ ಇದನ್ನು ನಿಲುವಳಿ ಸೂಚನೆ ಮಂಡನೆ ಮಾಡಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರಾಜಿ ಇಲ್ಲ, ಯಾರಿಗೂ ಹೆದರ್ತಕ್ಕಂಥದ್ದಿಲ್ಲ. ಸತ್ಯ ಏನಿದೆ, ನಮ್ಮ ಜವಾಬ್ದಾರಿ ಏನಿದೆ, ನಮ್ಮ ನಾಡು ಯಾವೊಂದು ನಾಡಗೀತೆನಲ್ಲೇ ಬರೆದಿದ್ದಾರೆ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಷ್ಟೇ ಅಲ್ಲ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ, ಪಾರ್ಸಿ ಹೇಳಿದ್ರು ಉದ್ಯಾನವನ ಅಂತ. ಇದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ವಾತಾವರಣ ಏನಿತ್ತು ಅದು ಹಾಳಾಗಬಾರ್ದು ಅಂತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಭಾಳ ವಿಷಯ ಚರ್ಚೆ ಮಾಡ್ತಕ್ಕಂಥದ್ದು ಇದು ನಮ್ಮ ಸ್ಟ್ಯಾಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಕನ್ನಡ ಸಿನಿಮಾಗಳಿಗೆ 100% ಟ್ಯಾಕ್ಸ್ ಫ್ರೀ ಇದ್ದೇ ಇದೆ. ಕನ್ನಡ ಚಿತ್ರಗಳಿಗೆ ಸಂಪೂರ್ಣ ಟ್ಯಾಕ್ಸ್ ಫ್ರೀ ಇದ್ದೇ ಇದೆ. ಕನ್ನಡ ಚಿತ್ರಗಳಿಗೆ ಟ್ಯಾಕ್ಸ್ ಯಾವುದಿಲ್ಲ. ನಮ್ಮ ನಾಡಿನಲ್ಲಿ ಕನ್ನಡ ಚಿತ್ರಗಳಿಗೆ ಟ್ಯಾಕ್ಸ್ ಫ್ರೀ ಈಗಾಗಲೇ ಇದೆ. ಅದರಲ್ಲಿ ಏನೋ GST ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಏನೋ ಬರ್ತದೆ, ಅದನ್ನು ವೇ ಆಫ್ ಮಾಡಲಿ ಅಂತಕ್ಕಂಥದ್ದು ಹೇಳ್ಬೋದು. ದ್ವೇಷದ ದಳ್ಳೂರಿಯನ್ನು ಒತ್ತಿಸ್ತಕ್ಕಂಥದ್ದು ಯಾವುದೇ ಸಮಾಜಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವುದೇ ಸಮಾಜಗಳಿಗೆ ನಾನು ಭಾಳ ಕಠಿಣವಾಗಿ ಹೇಳ್ತೇನೆ. ಇಲ್ಲಿ ನನಗೆ ಆ ಸಮಾಜ ಈ ಸಮಾಜದ ಪ್ರಶ್ನೆ ಅಲ್ಲ. ಮಕ್ಕಳ ಮನಸ್ಸು ಒಂದು ರೀತಿಯ ಹಾಲಿನ ರೀತಿಯಲ್ಲಿ ಇರಬೇಕಾದಂಥ, ಶುಭ್ರವಾದಂಥ ಹಾಲಿನ ರೀತಿಯಲ್ಲಿ ಇರಬೇಕಾದಂಥ ಮನಸ್ಸುಗಳು. ಅಂಥ ಮನಸ್ಸುಗಳನ್ನು ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ಈಗ ಫೈಲೆಲ್ಲಪ್ಪ ಇನ್ನೊಂದು ಪೇಪರ್ಗಳು ತೆಗಿತಿದ್ದಲ್ಲ, ಕಟ್ಟಿಂಗು, ಆ ಮಕ್ಕಳು ಒಟ್ಟಿಗೆ ಹೋಗೋದು. ಇಲ್ಲಿ ಸರ್ಕಾರದ ಈ ರೀತಿಯ ಒಂದು ಡ್ರೆಸ್ಗಳಿದ್ದಾವೆ. ನಾನು ಇದನ್ನು ನಿಮ್ಮ ಮುಂದೆ ಇದಕ್ಕೆ ಈಗಲೇ ಇಟ್ಟುಬಿಡ್ತೀನಿ.
ನಾನು ಯಾವ ಆ್ಯಂಗಲ್ನಲ್ಲಿ ನೀವೇ ಕೇಳಿದ್ರಿ ಅದು ಕೇಳಬೇಕಲ್ಲ ನನ್ನ ಸ್ಟ್ಯಾಂಡ್ ಏನು ಅಂತ. ಇದು ಸದನದಲ್ಲೇ ಚರ್ಚೆ ಮಾಡ್ತಾನೆ. ದಯವಿಟ್ಟು ಇದನ್ನು ಕ್ಲೋಸಪ್ಪಲ್ಲಿ ತಗೊಂಬಿಡಿ. ಸರ್ ಈ ಕಡೆ ಸರ್. ದ್ವೇಷದ ದಳ್ಳುರಿಯನ್ನು ಒತ್ತಿಸ್ತಕ್ಕಂಥದ್ದು ಯಾವುದೇ ಸಮಾಜಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವುದೇ ಸಮಾಜಗಳಿಗೆ ನಾನು ಭಾಳ ಕಠಿಣವಾಗಿ ಹೇಳ್ತೇನೆ. ಇಲ್ಲಿ ನನಗೆ ಆ ಸಮಾಜ ಈ ಸಮಾಜದ ಪ್ರಶ್ನೆ ಅಲ್ಲ. ಮಕ್ಕಳ ಮನಸ್ಸು ಒಂದು ರೀತಿಯ ಹಾಲಿನ ರೀತಿಯಲ್ಲಿ ಇರಬೇಕಾದಂಥ ಶುಭ್ರವಾದಂಥ ಹಾಲಿನ ರೀತಿಯಲ್ಲಿ ಇರಬೇಕಾದಂಥ ಮನಸ್ಸುಗಳು, ಅಂಥ ಮನಸ್ಸುಗಳನ್ನು ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ಈಗ ಫೈಲೆಲ್ಲಪ್ಪ ಇನ್ನೊಂದು ಪೇಪರ್ಗಳು ತೆಗಿತಿದ್ದಲ್ಲ ಕಟ್ಟಿಂಗು, ಆ ಮಕ್ಕಳು ಒಟ್ಟಿಗೆ ಹೋಗೋದು. ಇಲ್ಲಿ ಸರ್ಕಾರದ ಈ ರೀತಿಯ ಒಂದು ಡ್ರೆಸ್ಗಳಿದ್ದಾವೆ. ನಾನು ಇದನ್ನು ನಿಮ್ಮ ಮುಂದೆ ಇದಕ್ಕೆ ಈಗಲೇ ಇಟ್ಟುಬಿಡ್ತೀನಿ. ನಾನು ಯಾವ ಆ್ಯಂಗಲ್ನಲ್ಲಿ ನೀವೇ ಕೇಳಿದ್ರಿ ಅದು ಕೇಳಬೇಕಲ್ಲ ನನ್ನ ಸ್ಟ್ಯಾಂಡ್ ಏನು ಅಂತ. ಇದು ಸದನದಲ್ಲೇ ಚರ್ಚೆ ಮಾಡ್ತಾನೆ. ದಯವಿಟ್ಟು ಇದನ್ನು ಕ್ಲೋಸಪ್ಪಲ್ಲಿ ತಗೊಂಬಿಡಿ. ಸರ್ ಈ ಕಡೆ ಸರ್.